ನಂದು ಆ್ಯಕ್ಟಿಂಗ್ ನನ್ನ ಸ್ಟ್ರೆಂತ್ ಅಲ್ಲ, ಡೈರೆಕ್ಷನ್ ನನ್ನ ಸ್ಟ್ರೆಂತು. ಸೊ ಐ ಐ ಓನ್ಲಿ ಬೆಟ್ ಆನ್ ಮೈ ಸ್ಟ್ರೆಂತ್. ನನ್ನ ವೀಕ್ನೆಸ್ ಮೇಲೆ ನಾನು ಬೆಟ್ ಮಾಡಲ್ಲ. ಗೊತ್ತಿಲ್ಲ ನನಗೆ ಆ್ಯಕ್ಟಿಂಗ್ ಅಷ್ಟು ಮಾಡ್ತೀನಿ ಆ ಮಟ್ಟಕ್ಕೆ ಅನ್ನೋದಿಲ್ಲ. ಹೌದು, ನಂದು ಒಂದು ಸ್ಟ್ರೆಂತೂ ಅದೇ, ನನ್ನ ವೀಕ್ನೆಸ್ಸು ಅದೇ. ಅಂದರೆ ನಾನು ಜಾಸ್ತಿ ನಮ್ಮ ತಂದೆಗೆ ಹೋಲ್ತೀನಿ. ನಾನು ನೋಡಿದಾಗೆಲ್ಲ ಹೌದು, ತೂಗುದೀಪ ಶ್ರೀನಿವಾಸ್ ಸರ್ ಥರ ದಿನಕರ್ ಕಾಣ್ತಾನೆ ಅಂತ ಎಲ್ಲರೂ ಹೇಳ್ತಾರೆ. ಅವ್ರ ಥರ ಕಾಣ್ತೀನಿ, ಬಟ್ ಅವ್ರ ಮಟ್ಟಿಗೆ ನನ್ನ ಕೈಲಿ ಆ್ಯಕ್ಟ್ ಮಾಡೋಕ್ಕಾಗಲ್ಲ. ಸೊ ಡೈರೆಕ್ಷನ್ ಈಸಿ ಸರ್. ಸೊ ಡೈರೆಕ್ಷನ್ ಮಾಡೋದು ಬೆಟರ್ ಸರ್. ಇಂಡಿಯಾ ಅಲ್ವಾ, ನಾನು ನವಗ್ರಹ ಮಾಡ್ಬೇಕಾದ್ರೆ ಅವೆಲ್ಲ ಅದು ಫ್ಯಾಷನ್ನೇ ಇರಲಿಲ್ಲ ಪ್ಯಾನ್ ಇಂಡಿಯಾದು. ನಾ ಬರೀ ಕರ್ನಾಟಕದ ಜನಕ್ಕೆ ಅಂತಲೇ, ನಮ್ಮ ಕರ್ನಾಟಕದ ಆಸ್ತಿ ಅಂಬಾರಿ ಅನ್ನೋದು. ಸೊ ಕರ್ನಾಟಕ ಜನಕ್ಕೆ ಅಂತಲೇ ಆ ಸಿನಿಮಾ ಮಾಡಿದ್ದು. ಇವಾಗ ಪ್ಯಾನ್ ಇಂಡಿಯಾ ಮಾಡಿದರೆ ಮೋಸ್ಟ್ಲಿ ಹೌದು, ಅದು ಮೈಸೂರು ದಸರಾ ಅನ್ನೋದೇ ವರ್ಲ್ಡ್ ಫೇಮಸ್, ಇಡೀ ಪ್ರಪಂಚದಾದ್ಯಂತ ಎಲ್ಲರಿಗೂ ಗೊತ್ತಿದ್ದು. ಸೊ ಆ ಕಾನ್ಸೆಪ್ಟು ಪ್ಯಾನ್ ಇಂಡಿಯಾ ಆಗಿರೋದೇನೋ ಗೊತ್ತಿಲ್ಲ, ಏನಾಗಿರೋದು ಅಂತ. ನಾನು ಸ್ವಲ್ಪ 16 ವರ್ಷದಿಂದನೇ ಅದನ್ನು ಯೋಚನೆ ಮಾಡಿದೆ. ಈಗೇನು ಅದು ಮಾಡಿದರೆ ಬಜೆಟ್ ವೈಸ್ ಆಗಲಿ, ಇಲ್ಲ ಸಿನಿಮಾ ರೇಂಜ್ ಆಗಲಿ, ಬೇರೆ ರೇಂಜ್ಗೆ ಈಗಿನ ಮಟ್ಟ ಏನಿದೆ ಪ್ಯಾನ್ ಇಂಡಿಯಾ ಮಾಡೋದು, ಆ ಮಟ್ಟಕ್ಕೆ ಮಾಡ್ತಾಯಿದ್ದೆ.